ಓಕೆ, ರಾಜನಾಥ್ ಸಿಂಗ್ ಅವರು ಇದೀಗ ಮತ್ತೊಂದು ಜಾಗಕ್ಕೆ ಭೇಟಿಯನ್ನು ಕೊಟ್ಟು ಸೈನಿಕರಿಗೆ ಆತ್ಮಸ್ಥೈರ್ಯವನ್ನು ತುಂಬುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಿನ್ನೆ ತಾನೇ ಶ್ರೀನಗರಕ್ಕೆ ಭೇಟಿ ಕೊಟ್ಟು ಅವರು ಸೈನಿಕರ ಜೊತೆಗೆ ಮಾತಾಡಿದ್ದು, ಪಾಕಿಸ್ತಾನಕ್ಕೆ ವಾರ್ನಿಂಗ್ ಮಾಡಿದ್ದೆಲ್ಲವನ್ನೂ ಕೂಡ ನೋಡಿದ್ವಿ. ಈಗ ಗುಜರಾತ್ನ ಭುಜ್ ವಾಯುನೆಲೆಗೆ ರಾಜನಾಥ್ ಸಿಂಗ್ ಭೇಟಿ ಕೊಡೋದ್ರ ಮುಖಾಂತರ ಗುಜರಾತ್ನಲ್ಲಿ ಭುಜ್ ವಾಯುಸೇನಾ ನೆಲೆ ಇದೆ, ಅಲ್ಲಿಗೆ ಭೇಟಿ ಕೊಟ್ಟು ಸೈನಿಕರಿಗೆ ಮಾತನಾಡಿಸುವಂಥದ್ದು, ಆತ್ಮಸ್ಥೈರ್ಯ ತುಂಬುವಂತಹ ಕೆಲಸ, ಅಗೇನ್ ಪಾಕಿಸ್ತಾನಕ್ಕೆ ಮತ್ತು ಟೆರರಿಸ್ಟ್ಗಳ ವಿರುದ್ಧ ವಾರ್ನಿಂಗ್ ಕೊಡುವಂತಹ ಕೆಲಸಗಳನ್ನು ನಿರೀಕ್ಷೆ ಮಾಡ್ತಾ ಇದ್ವಿ. ನಿನ್ನೆ ಶ್ರೀನಗರಕ್ಕೆ ಭೇಟಿಯನ್ನು ಕೊಟ್ಟಿದ್ರು, ಇವತ್ತು ಗುಜರಾತ್ನಲ್ಲಿರುವಂತಹ ಭುಜ್ ವಾಯುನೆಲೆಗೆ ಭೇಟಿಯನ್ನು ಕೊಟ್ಟು ನೋಡಿ ಇದು ಯಾವ ರೀತಿಯ ಮೆಸೇಜ್ ಪಾಸ್ ಆಗುತ್ತೆ ಅಂದರೆ, ಇಡೀ ಸೇನೆಗೆ ನಮ್ಮ ಲೀಡರ್ಸ್ಗಳು ನಮ್ಮ ಜೊತೆಗಿದ್ದಾರಪ್ಪ ಅನ್ನುವಂತಹ ಮೆಸೇಜ್ ಪಾಸ್ ಆದಂಗಾಗುತ್ತೆ ಮತ್ತು ಇರುವಂತಹ ಕಾನ್ಫಿಡೆನ್ಸ್ ಡಬಲ್ ಆಗುತ್ತೆ, ನೆಕ್ಸ್ಟ್ ಲೆವೆಲ್ಗೆ ತಗೊಂಡು ಹೋಗುತ್ತೆ. ಮತ್ತೊಂದು ಈಗ ಏನು ನಡೀತಾ ಇದೆ, ಒಂದು ಪಾಸ್ ಬಟನ್ ಅನ್ನ ಪ್ರೆಸ್ ಮಾಡಿದ್ದಾರೆ, ಆಪರೇಷನ್ ಸಿಂಧೂರ್ ಅಥವಾ ಯುದ್ಧ ಅಂತ ಏನು ಕರಿತಾ ಇದೀವಿ, ಇವೆಲ್ಲವೂ ಕೂಡ ಯಾವಾಗ ಬೇಕಾದರೂ ಬದಲಾಗ್ಬೋದು, ನಿಂತಿಲ್ಲ ಅಂತ ಪಾಕಿಸ್ತಾನಕ್ಕೆ ವಾರ್ನಿಂಗ್ ಕೊಡುವಂತಹ ಕೆಲಸವೂ ಕೂಡ ಇಂತಹ ಭೇಟಿಗಳಿಂದ ಆಗುತ್ತೆ. ಮೊನ್ನೆ ಪ್ರಧಾನಿ ಮೋದಿಯವ್ರನ್ನ ಗಮನಿಸಿದ್ವಿ, ಅಲ್ಲಿಗೆ ಹೋಗಿ ಸೈನಿಕರನ್ನ ಮಾತನಾಡಿಸುವಂಥದ್ದು, ಸಿಹಿ ಹಂಚಿದ್ದನ್ನ ನೋಡಿದ್ವಿ. ನಿನ್ನೆ ಶ್ರೀನಗರಕ್ಕೆ ರಾಜನಾಥ್ ಸಿಂಗ್ ರಕ್ಷಣಾ ಸಚಿವರು ಹೋಗಿದ್ರು, ಇವತ್ತು ಕೂಡ ಮತ್ತೊಂದು ವಾಯುನೆಲೆಗೆ ಹೋಗಿದ್ದಾರೆ, ಏರ್ಬೇಸ್ಗೆ, ಅದು ಭುಜ್ ಅನ್ನುವಂತಹ ಏರ್ಬೇಸ್ಗೆ ಹೋಗಿದ್ದಾರೆ, ಗುಜರಾತ್ನಲ್ಲಿರುವಂಥದ್ದು. ಇವೆಲ್ಲವೂ ಕೂಡ ಬಾರ್ಡರ್ ಅಲ್ವಾ, ಪಂಜಾಬ್, ಗುಜರಾತ್, ಕಾಶ್ಮೀರ ಇವೆಲ್ಲವೂ ಕೂಡ ಪಾಕಿಸ್ತಾನ ಗಡಿ ಹಂಚಿಕೊಂಡಿರುವಂತಹ ಭಾಗ. ಇಲ್ಲಿ ಸೇನೆಗೆ ಆತ್ಮಸ್ಥೈರ್ಯವನ್ನು ತುಂಬುವಂತಹ ಕೆಲಸ ಬಹಳ ಅಧಿಕವಾಗಿ ಮಾಡಬೇಕಾಗುತ್ತೆ. ಅದನ್ನ ನಮ್ಮ ಜನಪ್ರತಿನಿಧಿಗಳು ಸಚಿವರು ಮಾಡ್ತಾ ಇದ್ದಾರೆ. ರಾಜನಾಥ್ ಸಿಂಗ್ ಇಲ್ಲಿ ತನಕ ಆಪರೇಷನ್ ಸಿಂಧೂರದ ನಂತರ ಬರೀ ಒಂದು ಸುದ್ದಿಗೋಷ್ಠಿಗಳನ್ನು ಮಾಡೋದು, ಮೀಟಿಂಗ್ ಇವೆಲ್ಲವೂ ಆಗ್ತಾ ಇತ್ತು.